ಹೆಣ್ಣು ಮನೆಯ ಕಣ್ಣು ಅಂತಾರೆ. ಆದ್ರೆ ಇಲ್ಲೊಂದ್ ಕಡೆ 3 ಹೆಣ್ಮಕ್ಳು ಹುಟ್ಟಿದ್ದಾವೆ ಅಂತ ಹೆಂಡತಿಗೆ ಕೈ ಕೊಟ್ಟು ಪತಿ ಪರಾರಿಯಾಗಿರುವ ಘಟನೆ ನಡೆದಿದೆ. 1.5 ತಿಂಗಳ ಮಗು ಮಡಿಲಲ್ಲಿ ಇಟ್ಕೊಂಡು ಮಹಿಳೆ ಕಣ್ಣೀರು ಹಾಕಿದ್ದಾಳೆ. ಪತಿ ವಿರುದ್ಧ ಈಶಾನ್ಯ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ. ಮೂರು ಹೆಣ್ಮಕ್ಳು ಹುಟ್ಟಿದ್ದಕ್ಕೆ ಹೆಂಡತಿಗೆ ಕೈ ಕೊಟ್ಟು ಪತಿ ಪರಾರಿಯಾಗಿದ್ದಾರೆ. 1.5 ತಿಂಗಳ ಮಗು ಮಡಿಲಲ್ಲಿ ಇಟ್ಕೊಂಡು ಮಹಿಳೆ ಕಣ್ಣೀರು ಹಾಕಿದ್ದಾಳೆ. ಪತಿ ವಿರುದ್ಧ ಈಶಾನ್ಯ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ. ರಾಜಸ್ಥಾನ ಮೂಲದ ಹರೀಶ್ನನ್ನ ಪ್ರೀತಿಸಿ ವರಲಕ್ಷ್ಮಿ ಮದುವೆಯಾಗಿದ್ದು, ಈಗಾಗಲೇ ಹರೀಶ್ ಹಾಗೂ ವರಲಕ್ಷ್ಮಿ ದಂಪತಿಗೆ 2 ಹೆಣ್ಣು ಮಕ್ಕಳಿದ್ರು. ಈ ಬಾರಿ ಗಂಡು ಮಗು ಆಗುತ್ತೆ ಅಂತ ಆಸೆ ಇಟ್ಕೊಂಡಿದ್ರು ಹರೀಶ್. 3ನೇ ಬಾರಿಯೂ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. 3 ಜನ ಹೆಣ್ಮಕ್ಳನ್ನ ಸಾಕುವುದಕ್ಕಾಗ್ತಾ ಇಲ್ಲ ಅಂತ ವರಲಕ್ಷ್ಮಿ ಗೋಳಾಡ್ತಿದ್ದಾರೆ. ಪತಿ ಹರೀಶ್ನ ಹುಡುಕಿ ಕೊಡುವಂತೆ ಠಾಣೆ ಎದುರು ವರಲಕ್ಷ್ಮಿ ಕಣ್ಣೀರು ಹಾಕಿದ್ದಾರೆ. ಹರೀಶ್ ಮತ್ತೋರ್ವ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ. ವಿಚ್ಛೇದನ ಕೇಳಿದ್ರೆ ಇಬ್ಬರನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಪೊಲೀಸರು ಹರೀಶ್ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಅಂತ ವರಲಕ್ಷ್ಮಿ ಆರೋಪ ಮಾಡ್ತಿದ್ದಾರೆ. ಈಗಾಗಲೇ 2 ಹೆಣ್ಮಕ್ಳಿದ್ರು. ಈ ದಂಪತಿಗೆ ಪ್ರೀತಿಸಿ ಮದುವೆಯಾಗಿದ್ರು. 3ನೇ ಬಾರಿ ಗಂಡು ಮಗು ಆಗುತ್ತೆ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ 3ನೇ ಬಾರಿ ಕೂಡ ಹೆಣ್ಮಗು ಆಗಿದೆ. ಇದೇ ಕಾರಣವನ್ನ ಇಟ್ಕೊಂಡು ಪತಿ ಹರೀಶ್, ಪತ್ನಿ ವರಲಕ್ಷ್ಮಿ ಹಾಗೂ 3 ಜನ ಹೆಣ್ಮಕ್ಳನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ಈಗ ವರಲಕ್ಷ್ಮಿ ಗಂಡನ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಆತನಿಗೆ ಬೇರೆ ಮಹಿಳೆ ಜೊತೆ ಅನೈತಿಕ ಸಂಬಂಧ ಇತ್ತು. ವಿಚ್ಛೇದನ ಕೇಳಿದ್ರೆ ಇಬ್ಬರನ್ನ ಕೂಡ ಸಾಕ್ತೀನಿ ಅಂತ ಹೇಳ್ತಾ ಇದ್ದ. ಈಗ ನೋಡಿದ್ರೆ 3 ಜನ ಹೆಣ್ಮಕ್ಳಾಗಿದೆ ಅಂತ ಬಿಟ್ಟು ಹೋಗಿದ್ದಾನೆ. ನನ್ನ ಗಂಡನನ್ನ ಹುಡುಕೊಡಿ ಅಂತ ವರಲಕ್ಷ್ಮಿ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಹಾಕಿದ್ದಾರೆ. ಪೊಲೀಸರು ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ನನ್ನ ಗಂಡನನ್ನ ಹುಡುಕೊಡಿ ಅಂತ ವರಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾರೆ. ನಾನು ಮನೆಯಲ್ಲಿ ಮಕ್ಕಳದ್ದು ಖರ್ಚು ಏನು, ಮನೆ ಬಾಡಿಗೆಗಳೇನು, ತಿಂಡಿ ಏನು, ಹಾಲೇನು ಏನೂ ಇಲ್ಲ ಸರ್. ನನ್ನ ಹತ್ರ ದುಡ್ಡಿಲ್ಲ. ನಾನು 1 ಲಕ್ಷ 2 ಲಕ್ಷ ಅಷ್ಟು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀನಿ ಸರ್. 3 ಹೆಣ್ಮಕ್ಳು, ನನ್ನ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಬಾಡಿಗೆ ಅವ್ರು ಓನರ್ ಅವರು ಖಾಲಿ ಮಾಡೋಕ್ಕೆ ಹೇಳ್ತಾವ್ರೆ. ನಾನು ಯಾವ ಮನೆ ಅಂತ ಹೋಗ್ಬಿಟ್ಟು ಜೀವನ ಮಾಡಬೇಕು ಸರ್. ಗಂಡ ಜೊತೆ ಇಲ್ಲ, ಬೇರೆ ಹೆಂಗಸ್ರ ಜೊತೆ ಇದ್ದಾರೆ. ಅವ್ರನ್ನೂ ನಾನು ಹೋಗಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ್ಮೇಲೆ ಅವ್ರು ಪೊಲೀಸ್ನವ್ರಿಗೆ ಹೇಳಿದ್ದೀನಿ. ಹೇಳಾದ್ಮೇಲೆನೂ ಅವರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕರೆಸ್ತಾ ಇಲ್ಲ, ಅವ್ರನ್ನೂ ಕಲಿಸ್ತಾ ಇಲ್ಲ. ನನಗೆ ನನ್ನ ಮಕ್ಕಳಿಗೆ ನ್ಯಾಯ ಮಾಡಿಕೊಡಿ ಅಂದ್ರೂ ಏನು ಕೇರ್ಲೆಸ್ ಅಲ್ಲಿ ಮಾಡ್ತಾ ಇದ್ದಾರೆ ಸರ್. ಬಿಟ್ಟಾಗಿರೋದು ಯಾರು ಹೆಂಗಸ್ರ ಜೊತೆ ಸಹವಾಸ ಇದ್ದಾರೆ. ಕೇಳಿರೋದಕ್ಕೆ ಎಲ್ಲ ನನ್ನ ಹತ್ರ ಕೇಳಿರೋದಕ್ಕೆ ನಾನು ಇನ್ನೊಂದು ಮದುವೆ ಮಾಡಿದ್ದೀನಿ, ಅವ್ರನ್ನ ಇಟ್ಕೊತೀನಿ, ನಿನ್ನನ್ನು ಇಟ್ಕೊತೀನಿ, ಇಬ್ಬರನ್ನ ಇಟ್ಕೊತೀನಿ, ನೀನು ಇಲ್ಲ ಅಂದರೆ ಇರೋಕ್ಕಾಗಿಲ್ಲ ಅಂದರೆ ಡಿವೋರ್ಸ್ ತಗೊಂಡು ಹೋಗ್ಬಿಡು ಅಂತ ಹೇಳ್ಬಿಟ್ಟು ನನಗೆ ಈ ಥರ ಅವರು ಭಯ ಮಾಡಿಸ್ತಾ ಇದ್ದಾರೆ ಸರ್. ನನ್ನ ಗಂಡ ಇವರು ಸೇಲ್ಸ್ ಎಕ್ಸಿಕ್ಯೂಟಿವ್ ಸರ್, ಹಾರ್ಡ್ವೇರಲ್ಲಿ. ಈಗ ಕಂಪ್ಲೇಂಟ್ ಕೊಟ್ಟು ಯಾವತ್ತು ಕೊಟ್ಟಿದ್ದೀವಿ? ಕಂಪ್ಲೇಂಟ್ ಕೊಟ್ಟು 2 ತಿಂಗಳಾಯ್ತು ಸರ್. 2 ತಿಂಗಳಾಯ್ತು. ಇನ್ನೂ ಏನು ನನಗೆ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಬಿಟ್ಟೋಗಿದ್ದಾರೆ. ನಾನು ಮನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.